ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಘಟಕದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯನ್ನು ರಾಜ್ಯ ಸಂಚಾಲಕ ಎಂ ಗುರುಮೂರ್ತಿ ಶಿವಮೊಗ್ಗ ಅವರ ನೇತೃತ್ವದಲ್ಲಿ ಮಂಗಳವಾರ ನಡೆಸಿ ಎನ್ಎ ನಾಗರಾಜು ತಾಲೂಕು ಸಂಚಾಲಕರಾಗಿ ಸರ್ವ ಸದಸ್ಯರ ಸಮ್ಮತಿಯಲ್ಲಿ ಆಯ್ಕೆ ಮಾಡಲಾಗಿದೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಆಯ್ಕೆ ಪ್ರಕ್ರಿಯೆ ಸಭೆಯಲ್ಲಿ ಸಮಿತಿಯ ತಾಲೂಕು ಖಜಾಂಚಿಯಾಗಿ ಎಚ್ ಬಸವರಾಜು ಹಾಗೂ ನಿಟ್ಟೂರು ಹೋಬಳಿ ಸಂಚಾಲಕರಾಗಿ ನಿಟ್ಟೂರು ಕೃಷ್ಣಮೂರ್ತಿ, ಕಸಬಾ ಹೋಬಳಿ ಸಂಚಾಲಕರಾಗಿ ಗೋವಿಂದಪ್ಪ, ಕಡಬ ಹೋಬಳಿ ಸಂಚಾಲಕರಾಗಿ ಸುರೇಶ್, ಚೇಳೂರು ಹೋಬಳಿ ಸಂಚಾಲಕರಾಗಿ ಜಗದೀಶ್, ಹಾಗಲವಾಡಿ ಹೋಬಳಿ ಸಂಚಾಲಕರಾಗಿ ಲಕ್ಷ್ಮಣ್ ಹಾಗೂ ಸಿಎಸ್ಪುರ ಹೋಬಳಿ ಸಂಚಾಲಕರಾಗಿ ಅಭಿಷೇಕ್ ಹಾಗೂ ನಗರ ಘಟಕದ ಸಂಚಾಲಕರಾಗಿ ರಾಘವೇಂದ್ರ, ಮಂಜುನಾಥ್, ಯೋಗೀಶ್ ಇವರನ್ನ ಸರ್ವ ಸದಸ್ಯರ ಸಮ್ಮುಖದಲ್ಲಿ ನೇಮಿಸಲಾಗಿದೆ. ದಸಂಸ ರಾಜ್ಯ ಸಂಚಾಲಕ ಎಂ ಗುರುಮೂರ್ತಿ ಮಾತನಾಡಿ, ಸಾಮಾಜಿಕ ನ್ಯಾಯ ಎತ್ತಿ ಹಿಡಿಯುವಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ನೂತನ ಮುಖ್ಯಮಂತ್ರಿಗಳು ಮುಂದಾಗಬೇಕು. ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಎಂಬಂತೆ ಸಚಿವ ಸ್ಥಾನ ಹಂಚಿಕೆ ಮಾಡಬೇಡಿ. ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ದಲಿತರಿಗೂ ಅವಕಾಶ ಒದಗಿಸಬೇಕಾಗಿದೆ. ಸ್ವಾತಂತ್ರ್ಯ ಬಂದು 76 ವರ್ಷ ಕಳೆದರೂ ದಲಿತ ಸಿಎಂ ಈಡೇರಿಲ್ಲ. ಪರಮೇಶ್ವರ್ ಅವರಿಗೆ ಮತ್ತೊಮ್ಮೆ ಡಿಸಿಎಂ ಪಟ್ಟ ಕೊಟ್ಟು ಕಂದಾಯ ಮತ್ತು ಯುವ ಸಬಲೀಕರಣ ಇಲಾಖೆ ಸಚಿವ ಸ್ಥಾನ ಕೊಡಲಾಗಿದೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ಗೃಹ ಖಾತೆ ಜೊತೆ ಐಟಿಬಿಟಿ ಕೊಡಲಾಗಿದೆ. ಆದರೆ 50 ವರ್ಷ ಅನುಭವದ ರಾಜಕಾರಣಿ ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಖಾತೆ ಮುಂದುವರೆಸಿ ಅಷ್ಟಕ್ಕೆ ತೃಪ್ತಿಪಡಿಸುವ ಕೆಲಸ ಮಾಡಬೇಡಿ. ಅವರ ಅಗಾಧ ಅನುಭವಕ್ಕೆ ಡಿಸಿಎಂ ಹುದ್ದೆ ಜೊತೆ ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕು. ತಳ ಸಮುದಾಯದ ಕಷ್ಟ ತಿಳಿದ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟು ಮಾದಿಗ ಸಮುದಾಯ ಹಾಗೇನೆ ಸಂಬಂಧಿತ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಅಂತ ನೂತನ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು. ದಲಿತ ಸಂಘರ್ಷ ಸಮಿತಿಯ ನೂತನ ತಾಲೂಕು ಸಂಚಾಲಕ ಎನ್ಎ ನಾಗರಾಜು ಮಾತನಾಡಿ, ತಾಲೂಕಿನ ದಲಿತ ಪರ ಕೆಲಸ ಮಾಡಿ ಸಾಮಾಜಿಕ ಬದ್ಧತೆಗಾಗಿ ಹೋರಾಟ ಮಾಡ್ತೀನಿ. ಸಮಿತಿಯ ಮೂಲಕ ಸರ್ಕಾರದಿಂದ ಬರುವ ಎಲ್ಲ ಸವಲತ್ತುಗಳನ್ನು ಅರ್ಹರಿಗೆ ಒದಗಿಸಿ ನಮ್ಮ ದಲಿತರನ್ನ ಮುಖ್ಯವಾಹಿನಿಗೆ ತರುವ ಕೆಲಸ ಎಲ್ಲ ಪದಾಧಿಕಾರಿಗಳು ಸದಸ್ಯರ ಒಟ್ಟಿಗೆ ಒಗ್ಗೂಡಿ ಶ್ರಮಿಸ್ತೀನಿ ಎಂದ ಅವರು, ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿಯ ಧ್ಯೇಯೋದ್ದೇಶದಂತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ದಸಂಸ ರಾಜ್ಯ ಖಜಾಂಚಿ ಕಾಡ್ಕೆ, ರಾಜ್ಯ ಸಂಘಟನಾ ಸಂಚಾಲಕ ನಾಗಮಂಗಲ ವೆಂಕಟೇಶ್, ಜಿಲ್ಲಾ ಸಂಚಾಲಕರು ಆದ ನಾಗತಿಹಳ್ಳಿ ಕೃಷ್ಣಮೂರ್ತಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಿಎಚ್ ಜಗನ್ನಾಥ್, ಜಿಲ್ಲಾ ಸಂಘಟನಾ ಸಂಚಾಲಕ ಅರಿವೆ ಸಂದ್ರ ಕೃಷ್ಣಪ್ಪ, ಜಿಲ್ಲಾ ಖಜಾಂಚಿ ಬೆಟ್ಟಸ್ವಾಮಿ, ಮಹಿಳಾ ಸಂಚಾಲಕಿ ತುರುವೇಕೆರೆ ನಂದಿನಿ, ತಿಪಟೂರು ಸುರೇಶ್, ಸುಧಾಕರ್, ಪಾವಗಡ ನರಸಿಂಹಪ್ಪ, ಮುಖಂಡರು ಆದ ನಿಟ್ಟೂರು ಗಂಗರಾಮ್, ನರೇಂದ್ರ ಕುಮಾರ್, ಹೊಸಕೆರೆ ಬಸವರಾಜು, ನರಸಿಂಹಮೂರ್ತಿ, ದಲಿತ ಗಂಗಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಮೋಹನ್, ಎಂಎನ್ ಕೋಟೆ, ನವಕರ್ನಾಟಕ ಟಿವಿ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇರಬಹುದು, ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಇರಬಹುದು, ಎಲ್ಲ ಜಾತಿಗಳನ್ನು ಕೂಡ ಸಮಾನವಾಗಿ ನೋಡಬೇಕಾಗಿತ್ತು. ಆದರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅನ್ನೋ ರೀತಿಯಲ್ಲಿ ಅವರು ಸಚಿವ ಸಂಪುಟವನ್ನು ಈಗಾಗಲೇ ಮೊದಲನೇ ಹಂತದ ಸಚಿವ ಸಂಪುಟವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ನೋಡಿ, ಕರ್ನಾಟಕದಲ್ಲಿ 79 ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕಿ ಈ ದೇಶಕ್ಕೆ, 76 ವರ್ಷ ಆಯಿತು ಸಂವಿಧಾನ ಜಾರಿಯಾಗಿ. 76 ವರ್ಷದ ಇತಿಹಾಸದ ಒಳಗಡೆ ಯಾವುದೇ ಒಬ್ಬ ದಲಿತನನ್ನ ಮುಖ್ಯಮಂತ್ರಿ ಮಾಡಲಿಲ್ಲ, ಉಪಮುಖ್ಯಮಂತ್ರಿಯನ್ನು ಕೂಡ ಮಾಡಲಿಲ್ಲ. ನೀವು ಯಾಕೆ ಮಾಡಲಿಲ್ಲ ಅಂತ ಕೇಳಿದ ತಕ್ಷಣವೇ ನೀವು ಜಾತಿಯ ಪರವಾಗಿ ಮಾತಾಡ್ತೀರಿ ಅಂತ. ನಾವು ಇಲ್ಲಿ ಮಾತಾಡ್ತಾ ಇರೋದು ಜಾತಿ ಪರವಾಗಿ ಅಲ್ಲ, ಸಾಮಾಜಿಕ ನ್ಯಾಯದ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ. ನೋಡಿ, ಕಳೆದ ಬಾರಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಪರಮೇಶ್ವರ್ ಅವರಿಗೆ ಕೊಟ್ಟಿದ್ರು. ಈ ಸಾರಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಮುಂದುವರಿಸಿದ್ದಾರೆ. ಮತ್ತೆ ಅವರಿಗೆ ಕಂದಾಯ ಖಾತೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಅವರಿಗೆ ಯುವ ಸಬಲೀಕರಣ ಅಂತಕ್ಕಂಥ ಖಾತೆಯನ್ನು ಅಡಿಷನಲ್ ಆಗಿ ಕೊಟ್ಟಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ಹೋಮ್ ಮಿನಿಸ್ಟರ್ ಖಾತೆ ಕೊಟ್ಟಿದ್ದಾರೆ. ಏನು ನಮ್ಮ ದಲಿತರಿಗೆ ಸಾಕಷ್ಟು ವ್ಯವಸ್ಥಿತವಾದ ಸೌಲಭ್ಯಗಳು ಸರ್ಕಾರದ ವತಿಯಿಂದ ನಮಗೆ ಸಿಗ್ತಾ ಇಲ್ಲ. ಒಂದು ವಸತಿ ಸೌಲಭ್ಯದಲ್ಲಿ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತಾ ಇಲ್ಲ. ಸುಮಾರು ವರ್ಷಗಳಿಂದ ತಾತ ಮುತ್ತಾತರಿಂದ ಅದೇ ಮನೆ ಅದೇ ವಸತಿನಲ್ಲಿ ಬರ್ತಾ ಇದ್ದೀವಿ. ಕುಟುಂಬಗಳು ವಿಭಜನೆ ಆಗ್ತಾ ಇದ್ದಾವೆ. ಕುಟುಂಬದ ಮನೆ ಮಾತ್ರ ವಿಭಜನೆ ಆಗಿ ಛಿದ್ರವರಿತಾ ಇದೆ ಹೊರತು ಮನೆ ಅಂತೂ ನಮಗೆ ಸಿಕ್ಕಿಲ್ಲ. ಸೈಟ್ ಅಂತೂ ನಾವು ಕೊಂಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಏನು ಸರ್ಕಾರದ ವತಿಯಿಂದ ಭೂಮಿ ಹಂಚಿಕೆ ಮಾಡಬೇಕು, ಒಬ್ಬ ರೈತನಿಗೆ ಒಂದು 4 ಎಕರೆ ಜಮೀನು ಕೊಡಬೇಕು ಅನ್ನೋದು ಸರ್ಕಾರದ ಧ್ಯೇಯೋದ್ದೇಶ.
ಸುಮಾರು ಅವತ್ತಿನಿಂದಲೂ ಇವತ್ತಿನವರೆಗೂ ಅರ್ಜಿ ಹಾಕೊಂಡು ಬರ್ತಾನೇ ಇದ್ದೀವಿ. ಅದು ಕಮಿಟಿಯಲ್ಲಿ ತೀರ್ಮಾನ ಆಗ್ತಾ ಇಲ್ಲ ಮತ್ತು ಅವರಿಗೆ ಮಂಜೂರಾತಿ ಆಗ್ತಾ ಇಲ್ಲ. ಸಾಕಷ್ಟು ದಲಿತರು ಅನುಭವದಲ್ಲಿದ್ದಾರೆ, ಭೂಮಿ ಮಂಜೂರಾತಿ ಸಿಕ್ಕಿಲ್ಲ. ಇದು ನಮ್ಮ ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಹೋಗಿದೆ. ಸರ್ಕಾರ ದಲಿತರಿಗೆ ಏನು ಕೊಡಬೇಕಾಗಿದೆಯಲ್ಲ, ಸಾಗುವಳಿ ಪತ್ರಗಳು, ಜಮೀನು ಮಂಜೂರಾತಿಗಳು ಆಗಬೇಕು. ಅದಕ್ಕೆ ನಮ್ಮ ಒತ್ತಡ ಮತ್ತು ಒತ್ತಾಯ